ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಇವತ್ತು 6 ಗಂಟೆಗೆಲ್ಲ ಎದ್ದು ಎಲ್ಲ ನೋಡ್ತಾ ಇರ್ಬೋದು. ಎದ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇವತ್ತು ಎದ್ದು ಸ್ವಲ್ಪ ಬೇಗನೆ ವಿಡಿಯೋ ಮಾಡಬೇಕು ಅಂದರೆ ನಾನು ಬೇಗ ಎದ್ದೇಳಲೇಬೇಕು. ವಿಡಿಯೋ ಮಾಡ್ಕೊಂಬರೋಣ ಟೈಮ್ ಆಗುತ್ತೆ ಅಂತ ಬೇಗ ಎದ್ದು ಆಮೇಲೆ ಪಾತ್ರೆ ಎಲ್ಲ ನೈಟ್ ತೊಳೆದಿದ್ದೆಲ್ಲ ಜೋಡಿಸ್ಬಿಟ್ಟು ಅನ್ನಕ್ಕೆ ಇಟ್ಬಿಡೋಣ ಅಂತ ನಾನು ನಿನ್ನೆ ನೈಟೇ ಡಿಸೈಡ್ ಮಾಡಿಬಿಡ್ತೀನಿ ಏನು ತಿಂಡಿ ಮಾಡೋಣ ಬೆಳಗ್ಗೆ ಎದ್ದು ಅಂತ. ಇವತ್ತು ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಚಿತ್ರಾನ್ನಕ್ಕೆ ಅಂತ ಫಸ್ಟ್ ಅನ್ನಕ್ಕೆ ಇಟ್ಬಿಡ್ತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ರೆ ಅದು ಆಗಿಬಿಡೋದು ಅದ್ರ ಪಾಡಿಗೆ ಅದು ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಡೋಣ ಅಂತ ಇಡ್ತಾಯಿದ್ದೆ. ಅನ್ನಕ್ಕೆ ಇಟ್ಟು ಹಂಗೆ ನಾನು ಆಡ್ಕೊಂಡು ಹಂಗೆ ಎಲ್ಲ ಮಾಡ್ಕೊತಾಯಿದ್ದೆ. ಅಡುಗೆ ಮನೆಯೆಲ್ಲ ಎಲ್ಲ ಕ್ಲೀನಿಂಗ್ ಎಲ್ಲ ನೈಟ್ ಎಲ್ಲ ಮಾಡಿದ್ರಿಂದ ಬೆಳಗ್ಗೆ ಹೊತ್ತು ನಾನು ಏನೂ ಕ್ಲೀನ್ ಮಾಡೋದೇನೂ ಇರೋಲ್ಲ. ನೈಟೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಮತ್ತು ತಿಂಡಿ ಆದಮೇಲೆ ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ರೆ ಮುಗಿಯುತ್ತೆ. ಆಮೇಲೆ ಬಿಸಿನೀರು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರು ಇಟ್ಕೊತಾ ಇದ್ದೆ. ಕುಡಿಯೋಣ ಅಂತ ಅನ್ನಿಸ್ತು. ಅನ್ನ ಆಗೋವರೆಗೂ ಏನು ಮಾಡೋಣ ಅಂತ ಕುಡಿಯೋಣ ಅಂತ ಕುಡಿಯೋಕ್ಕೆ ಹೋದೆ. ಅಷ್ಟೊತ್ತಿಗೆ ತರಕಾರಿ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನಕ್ಕೆ ಹೆಚ್ಕೊತಿದ್ದೆ. ಹೆಚ್ಕೊಂಡ್ಮೇಲೆ ಸಿಂಪಲ್ಲಾಗಿ ಚಿತ್ರಾನ್ನ ನಾನು ಹೇಗೆ ಮಾಡ್ತೀನಿ ಅಂದರೆ ನಿಂಬೆಹಣ್ಣು ಇಲ್ದಲ್ಲೇ ಚಿತ್ರಾನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಹೇಳ್ತಾಯಿದ್ದೀನಿ. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫಸ್ಟ್ ಫ್ರೈ ಮಾಡ್ತೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸಾಸಿವೆ ಹಾಕಿ ಕರಿಬೇವು ಹಾಕಿ ತಿರುಗಿಸ್ತೀನಿ. ನಾನು ಮೊದಲು ಸಪ್ರೇಟ್ ಎತ್ತಿಂಗ್ಕೊಳ್ತಾ ಇದ್ದೆ, ಅಂದರೆ ಹುರಿದ್ಬಿಟ್ಟು ಎತ್ತಿಕೊಂಡು ಆಮೇಲೆ ಒಗ್ಗರಣೆ ಆಗ್ತಾಯಿದೆ. ಈಗ ಅದ್ರ ಜೊತೆನೇ ಹಾಕ್ತೀನಿ, ಚೆನ್ನಾಗಿ ಟೇಸ್ಟ್ ಬರ್ತಾಯಿದೆ. ಅದಕ್ಕೋಸ್ಕರ ಅದು ಹಂಗೆ ಡ್ರೈ ಆಗ್ತಿದೆ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಬಂದ ತಕ್ಷಣ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿ ನೋಡ್ತಾ ಇರ್ಬೋದು ಹೇಗೆ ಫ್ರೈ ಆಗ್ತಿದೆ ಅಂತ. ಆಯಿಲ್ನ ನೋಡಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅದು ಸ್ವಲ್ಪ ಬಾಡ್ದಂಗೆ ಆಗುತ್ತೆ. ಆಗ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಅಂದರೆ ನಾನು ಇದಕ್ಕೆ ನಿಂಬೆಹಣ್ಣು ಹಾಕ್ತೀನಿ, ಸ್ವಲ್ಪ ಟೊಮೆಟೊ ಹಾಕ್ತೀನಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತೀನಿ. ಆಮೇಲೆ ಇದಕ್ಕೆ ಸಾಲ್ಟ್ ಹಾಕ್ತೀನಿ, ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಲ್ಟ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿನೂ ಒಂದು ಸ್ವಲ್ಪ ಹಾಕ್ಕೊತೀನಿ. ಅದು ಅರಿಶಿನ ಪುಡಿ ಹಾಕಿದಷ್ಟು ಕಲರ್ ಬರುತ್ತೆ ಚಿತ್ರಾನ್ನ ಕಲಿಸಿದಾಗ, ನೋಡ್ತಾ ಇರ್ಬೋದು ನೀವು. ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕ್ತೀನಿ. ಹಾಕಿ ಆಮೇಲೆ ಹಂಗೆ ನಾನು ಫಸ್ಟೇ ನಿಂಬೆಹಣ್ಣ ನೆನೆಯೋಕೆ ಇಕ್ಕಿದ್ರೆ ಚೆನ್ನಾಗಿ ಬಿಡುತ್ತೆ. ನಿಂಬೆಹಣ್ಣು ಹಾಕಿದ್ಮೇಲೆ ಹಿಂಗೆ ಕುದಿಸಿ ಆಮೇಲೆ ಅನ್ನಕ್ಕೆ ಹಾಕಂಗೆ ಕಲಿಸ್ಕೊತಿದ್ರೆ ಇಷ್ಟೇ ರೆಸಿಪಿ. ಆಮೇಲೆ ಸಾಂಬಾರು ನೈಟೇ ಮಾಡಿಕ್ಕಿದೆ, ಅದನ್ನ ಇಕ್ಕಿದೆ. ಆಮೇಲೆ ನಮ್ಮ ಮನೆಯವರಿಬ್ರು ನೋಡಿ ಹೆಂಗೆ ಮಾತಾಡ್ತೀವಿ ಅಂತ. ಗಂಡ್ಮಕ್ಳಿಗೆ ಎಷ್ಟು ದೊಡ್ಡ ಟವಲ್ ಕೊಟ್ಟರು ಲಾಸ್ಟಿಗೆ ಹೋಗೋದೇ ನಮ್ಮ ಟವಲ್ಗೆ. ಅವ್ರ ಟವಲ್ ಇದ್ರೆ ನನ್ನ ಟವಲ್ಲೇ ಒರೆಸ್ಕೋತಾ ಇದ್ರು, ಅದಕ್ಕೆ ಹಂಗೆ ನೋಡಿ ಹೆಂಗೆ ತಿಕ್ತಿದ್ದೀ ನಿಂದಲ್ಲಿ ನಂದದು ಗೊತ್ತಿಲ್ಲ. ನೀನು ತಗೋ ಬಚ್ಚಂಗೆ ಇಲ್ಲ, ನಂಗೆ ಮೇಕಪ್ ಐಟಮ್ಸ್ ಇಲ್ಲ ಕಿತಾ ಕರ್ತೀಯ. ಡ್ರೈವಿಂಗ್ ಓಕೆ, ಏನು ಪಾರ್ಟಿ ರೆಡಿ ಆಗ್ತದೆ ನೋಡಿ. ತಲೆ ಬಚ್ಕೊಂಡು ಕಟಿಂಗ್ ಮಾತ್ರ ಮಾಡ್ಸಲ್ಲ, ಹಿಂಗೆ ಹಾಕ್ತೀನಿ. ಹಾಂ ಇಬ್ಬರು ಹಿಂಗೆ ಮಾತಾಡ್ತಿದ್ವಿ, ಅದಕ್ಕೆ ವೀಡಿಯೋ ಹಿಂಗೆ ಮಾಡಿ ಹಿಂಗೆ ಹಾಕ್ಬಿಡ್ತೀನಿ ಅಂದರೆ ಸರಿ ಹಾಕು ನಾನು ಚೆನ್ನಾಗೇ ಇದ್ದೀನಿ ಅಂತ ಅವ್ರಿಗೆ ಹೇಳ್ತಾಯಿದ್ರು ಅಷ್ಟೇ. ಹಾಗೆ ಇಬ್ಬರು ಮಾತಾಡ್ಕೊಂಡು ಅವ್ರು ಡ್ಯೂಟಿಗೆ ರೆಡಿ ಆಗ್ತಾಯಿದ್ರು. ನಾನು ವೀಡಿಯೋ ಮಾಡ್ತಾಯಿದ್ದೆ ಸುಮ್ಮನೆ, ಏನು ವೀಡಿಯೋ ಮಾಡೋಣ ಅಂತ ಕೂತಿದ್ದಾಗ ಅವ್ರು ರೆಡಿ ಆಗ್ತಿದ್ರಲ್ಲ, ಹಂಗೆ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ ಇಬ್ಬರು. ಆಮೇಲೆ ಒಂದು ವೀಡಿಯೋ ಮಾಡ್ತಿದ್ವಾ ನಿಂದು ಹಿಂಗೆ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ. ನೋಡಿ ಹೇಗಿದೆ ಅಂತ, ಹಿಂಗೆ ಚೆನ್ನಾಗಿ ಮಾಡಿದ್ದೀನಲ್ವಾ. ಈ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವೀಡಿಯೋಸ್ನ. ಎಲ್ಲರಿಗೂ ಬಾಯ್.